ನಮಸ್ತೆ. ಇವತ್ತು ನಾನು ಹೇಳಕೊಟ್ಟಿರೋ ನಂಬರು 3. 3 ಅಂತಂದರೆ 12 ಅಂದರೂ 3 ಆಗುತ್ತೆ, 21 ಅಂದರೂ 3 ಆಗುತ್ತೆ, 30 ಅಂದರೂ ಕೂಡ 3 ಆಗುತ್ತೆ. ಈ 3 ನಂಬರ್ನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ. ಸೊ ಗುರುಗ್ರಹದ ಆಧೀನದಲ್ಲಿರ್ತಕ್ಕಂಥ ಈ 3ನೇ ನಂಬರ್ನವರು ಹೇಗಿರ್ತಾರೆ? ಸೊ ಇವರೊಂಥರ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಗಳಿಗೆಗೊಂದು ಗಂಟೆಗೊಂದು ಅಂತಲೇ ಹೇಳ್ಬೋದು. ಸೊ ಮನೇಲಿದ್ದಾಗ ಒಂಥರ ಇರ್ತಾರೆ, ಸ್ಕೂಲ್ಗೆ ಹೋದಾಗ ಒಂಥರ ಇರ್ತಾರೆ, ಕಾಲೇಜಲ್ಲಿ ಒಂಥರ ಇರ್ತಾರೆ, ಕೆಲಸ ಮಾಡೋರಿದ್ರೆ ಕೆಲಸ ಮಾಡೋ ಥರ ಒಂದು ಥರ ಇರ್ತಾರೆ. ಮನೆಯವ್ರ ಜೊತೆ ಅವರು ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಬಿಹೇವ್ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂದರೆ ಒಂಥರ ಬಹುರೂಪಿ ಅವರು. ಸೊ ಬೇಗ ಬದಲಾಯಿಸ್ಕೊಂಡ್ಬಿಡ್ತಾರೆ. ಸೊ ಮಾತನ್ನೂ ಅಷ್ಟೇ, ಒಂದು ಮಾತಿನಲ್ಲಿ ಅವರು ಸ್ಟಿಕಾನ್ ಆಗೋಲ್ಲ. ಈಗೊಂದು ಮಾತಾಡಿರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಮಾತಾಡ್ತಾರೆ. ಬಟ್ ಒಂದು ಹೇಳಬೇಕು ಅಂದರೆ 3 ನಂಬರಲ್ಲಿ ಹುಟ್ಟಿರೋರಿಗೆ ದುಡ್ಡು ಎಲ್ಲಿಂದನಾದರೂ ಸರಿ, ಅವ್ರಿಗೆ ಏನೇ ಕಷ್ಟ ಬರಲಿ ಬೇಗ ಸಿಗುತ್ತೆ ಅಂತಲೇ ಹೇಳ್ತೀವಿ. ನೀವು ಕೂಡ 3 ನಂಬರ್ ಆಗಿದ್ದರೆ ಕೇಳಿ ನೋಡಿ.